ಕಬ್ಬು ಬೆಳೆಗಾರರ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. 8ನೇ ದಿನಕ್ಕೆ ಕಾಲಿಟ್ಟಂತ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯ ಸರ್ಕಾರಕ್ಕೆ ಇವತ್ತು ಸಂಜೆ 7 ಗಂಟೆಯವರೆಗೆ ಪ್ರತಿಭಟನಾಕಾರರು ಅರ್ಥಾತ್ ಕಬ್ಬು ಬೆಳೆಗಾರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಕೊನೆ ಪಕ್ಷ ಸರ್ಕಾರ 3,400 ರೂಪಾಯಿ ಆದರೂ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನೋ ಒಂದು ಪಟ್ಟನ್ನ ಇಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. 3,500 ರೂಪಾಯಿ ಅವ್ರು ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಫೈನಲಿ 3,400 ಒಪ್ಕೋಬೇಕು ನೀವು ಅಂತ. ಇಂದು ನಿರ್ಧಾರ ತಿಳಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಳೆಗಾರರು. ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಇರುವಂತಹ ಕಾನೂನು ಹಾಗೂ ಹಿರಿಯ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಏನು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನಾ ಸ್ಥಳಕ್ಕೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿಎಂ ಸಿದ್ದರಾಮಯ್ಯರ ಸೂಚನೆ ಮೇರೆಗೆ ಹೊರಟಿದ್ರು. ಅಲ್ಲಿ ಹೋಗಿ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳನ್ನು ಕೇಳಿದ್ರು. ಅದಾದ ಮೇಲೆ ಸಿಎಂ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಸಭೆ ವಿಫಲ ಆಯಿತು. ಇವತ್ತು ಸಾಯಂಕಾಲ 7 ಗಂಟೆ ತನಕ ಡೆಡ್ಲೈನ್. ಇನ್ನು ಕಬ್ಬು ಬೆಳೆಗಾರರ ಜೊತೆ ಪ್ರತಿಭಟನಾ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಡಬೇಕಾದ್ರೆ ಅಲ್ಲಿ ಬೆಳೆಗಾರರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಸಂಜಯ್. ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂತೇಳಿ ರೈತರು ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಿರುವಂಥದ್ದು. ಏನು ನಿನ್ನೆ ಕೂಡ ಸಚಿವರು ಭೇಟಿ ಮಾಡಿದರು, ಆದರೆ ಸಂಧಾನ ಸಭೆ ವಿಫಲ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ಪ್ರತಿಭಟನೆ ಮುಂದುವರೆದಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಏನು ರಾಜ್ಯಾಧ್ಯಕ್ಷರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಸಚಿವರು ಕೂಡ ಬಂದಿದ್ದರು, ಸಂಧಾನ ಕೂಡ ವಿಫಲ ಆಯಿತು, ಏನು ಹೇಳ್ತಾರೆ ಸರ್? ಏನು ನಿನ್ನೆ ದಿನ ಸಂಧಾನ ವಿಫಲ ಅಂದರೆ ಅವರು ರಾಜ್ಯದ ಮುಖ್ಯಮಂತ್ರಿ ಕಡೆ ಬರ್ರಿ, ಮುಖ್ಯಮಂತ್ರಿಯವ್ರ ಜೊತೆ ಒಂದು ಡಿಸ್ಕಷನ್ ಮಾಡೋಣ, ಕಾರ್ಖಾನೆಯವ್ರನ್ನ ಕರೆಸೋಣ, ಏನಾರು ಒಂದು ಸರಿದಾರಿ ಮಾಡೋಣ ಅಂತ ವಿಚಾರನ ಅವ್ರು ಮಾತಾಡಿದ್ರು. ಅವ್ರದ್ದು ಲೇಟ್ ಭಾಳ ಆಯ್ತು ಸರ್ಕಾರದ. ಯಾಕಂತಂದ್ರೆ ನಾವು ಇವತ್ತು 7ನೇ ದಿನಕ್ಕೆ ಬರ್ತಕ್ಕದ್ದಲ್ಲ, ಲಕ್ಷಾಂತರ ಜನ ಸೇರತ್ತಾರೋ ಗುರ್ಲಾಪುರದಾಗ. ನಾವು ಮರುದಿವ್ಸನ ಸರ್ಕಾರ ಹೆಚ್ಚೊತ್ತು ಮಂತ್ರಿಗೆ ಹೋಗಿ ಭೇಟಿಯಾಗಿ ಮುಖ್ಯಮಂತ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ ಅದನ್ನು ಸಂಧಾನ ಮಾಡ್ಬೋದಾಗಿತ್ತು. ಇದು ಜನಾಂದೋಲನ ಆಗೈತಿ. ಈಗ ಲಕ್ಷಾಂತರ ಜನ ಇಡೀ ರಾಜ್ಯದ ದೇಶದ ಜನ ಇವತ್ತು ನೋಡತ್ತಾರೆ ಈ ಕಡೆ. ಅವರೆಲ್ಲ ಲಕ್ಷಾಂತರ ಜನ ಸರ್ಕಾರನ ಇಲ್ಲಿ ಬಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಈಗ ಮುಖ್ಯಮಂತ್ರಿಯವರ ಕಾರ್ಖಾನೆಯವ್ರು ಈಗಾಗಲೇ ನಮಗೆ 3,500 ರೂಪಾಯಿ ಬೇಡಿಕೆ ಇಟ್ಟಿದ್ವಿ ನಾವು. ಕಾರ್ಖಾನೆಯವ್ರ ಮೇಲೆ ಒತ್ತಾಯನ್ನು ಹೇರಿ ಇಲ್ಲೇನು ಕಬ್ಬು ಬೆಳೆಗಾರರ ದೇವರುಗಳೆಲ್ಲ ಕೂಡಿ ಇವತ್ತು ತೀರ್ಮಾನ ಮಾಡಿದಕ್ಕಾಗಿ ಅವ್ರು ಎಂದೂ ಕೂಡ 4-5 ವರ್ಷದಿಂದ ಒಂದು 10 ರೂಪಾಯಿ ಹೆಚ್ಚು ಕೊಟ್ಟಿಲ್ಲ. ಅವ್ರ 3,000 ಕೊಟ್ಟಿದಾರ. ಇವತ್ತೇನು ನನ್ನ ರೈತ ದೇವರುಗಳೆಲ್ಲ ಬಂದು ಆ ಬಡ್ತಿಗೆ 200 ರೂಪಾಯಿ ಕೊಟ್ಟಾರ. 200 ರೂಪಾಯಿ ಅದು ಜಿಲ್ಲಾಧಿಕಾರಿ, CM ಪ್ರಯತ್ನ ಮಾಡಿಲ್ಲ, ಮತ್ತು ಸಕ್ರಿ ಮಂತ್ರಿ ಪ್ರಯತ್ನ ಮಾಡಿಲ್ಲ, ಯಾವ ರಾಜಕಾರಣಿಗಳು ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡಿಲ್ಲ. ನೇರವಾಗಿ ಜಿಲ್ಲಾಧಿಕಾರಿಗೆ ನಾವು ಒತ್ತಾಯ ಹಾಕಿ ಜಿಲ್ಲಾಧಿಕಾರಿಗೆ ಕಾರ್ಖಾನೆಯವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರ ಮೇಲೆ ಪ್ರೆಷರ್ ತಂದು ಅವ್ರ ಮೇಲೆ ಹೋಗಿ ಅದು ಮೊದಲು 50ಕ್ಕೆ ಬಂದರು, ಆಮೇಲೆ 25ಕ್ಕೆ ಬಂದರು, ಆಮೇಲೆ 25ಕ್ಕೆ ಬಂದರು, 100ಕ್ಕೆ ಆತ, ಆಮೇಲೆ ಮತ್ತೆ 25ಕ್ಕೆ ಬಂದರು, ಆಮೇಲೆ 25ಕ್ಕೆ ಬಂದರು, ಮತ್ತು ಆಮೇಲೆ 25ಕ್ಕೆ ಬಂದು ಅದನ್ನು 200 ರೂಪಾಯಿಗೆ ಒಪ್ಕೊಂಡರು. ಆಮೇಲೆ DC ಅವ್ರಿಗೆ ಹೇಳ್ರಿ ಅವ್ರು ಏನಂತೇಳಿ, ಇಲ್ಲ ಒಂದು 100 ರೂಪಾಯಿನ ಇನ್ನು ಮುಂದೆ ನಮ್ಮ ಕಾರ್ಖಾನೆ ಬಂದು ಹಿಡ್ದಕ್ರೆ 1 ರೂಪಾಯಿ ಅಷ್ಟೇ ಕೊಡೋಕ್ಕಾಗಲ್ಲ ಅಂದಮೇಲೆ ಇವತ್ತು ನಾವು ಬೇಜಾರಾದ. ಯಾಕಂತಂದ್ರೆ ಕಾರ್ಖಾನೆ ಮಾಲೀಕರು ಅವ್ರಿಗೆ 4-5 ವರ್ಷ ತಿಂದರು, ಒಮ್ಮೆ 500 ರೂಪಾಯಿ ಕೊಡೋದಂದ್ರೆ ಅವ್ರಿಗೆ ತ್ರಾಸ ಆಕೈತಿ. ಯಾಕಂದ್ರೆ ಲೂಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಪದ್ಧತಿ ಐತೆ ಅದು. ಯಾಕಂದ್ರೆ ನಮ್ಮ ಸಂಬಂಧ ಅವ್ರ ಕಾರ್ಖಾನೆ ಕಟ್ಟಿಲ್ಲ, ಅವರಿಗೆ ಲಾಭಕ್ಕಾಗಿ ಕಾರ್ಖಾನೆ ಕಟ್ಟಿರ್ತಕ್ಕಂಥವ್ರು. ಇವತ್ತು ಜನಾಂದೋಲನ ಅದನ್ನು ತೀರ್ಮಾನ ಮಾಡೋದೈತಿ. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಎಷ್ಟು ಕಾಡ್ತಾರೋ, ಎಷ್ಟು ಮೋಸ ಮಾಡ್ತಾರೋ, ಬರೀ ಒಮ್ಮೆರೆ ಕೊಡ್ಬೇಕಪ್ಪ ರೈತರಿಗೆ ಅನ್ನುವಂಥ ಗುಣ ಇಲ್ಲ ಅಂತ ಹೇಳ್ತಾರೋ. ಮತ್ತು ಇಡೀ ಇವ್ರಿಗೆಲ್ಲ ಓಟ್ ಹಾಕ್ತಕ್ಕಂಥ ಜನ ಇದೆ, ಇವ್ರಿಗೇನು ಮತದಾನ ಮಾಡ್ತಕ್ಕಂಥ ಜನ. ಇನ್ನು 200 ರೂಪಾಯಿ ಅವ್ರು ಕೊಡದೆ ಹೋದ್ರೆ ಅವ್ರ ಹಣಿವಾರನ್ನು ಇವರು ಬರೀತಾರೆ. ಕೊಟ್ರಪ್ಪ ಅಂದ್ರೆ ಅವ್ರನ್ನ ಹೊಳ್ಳಿ ಮರು ಅವಕಾಶ ಮಾಡಿಕೊಡ್ತಕ್ಕಂಥ ಜನ ತೀರ್ಮಾನ ಮಾಡೋದು. ಅದು ನನಗೆ ಸಂಬಂಧ ಇಲ್ಲ. ಅದಕ್ಕಾಗಿ ನಾವು ನಿನ್ನೆ ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿ ಕಳಿಸಿದ್ವು, ಸರ್ಕಾರ ಇವಾಗ ಕಾರ್ಖಾನೆಯವ್ರು ಕೊಡೋಕ್ಕಾಗೋದಿಲ್ಲ, ಅವ್ರ ಮೇಲೆ ಭಾಳ ಪ್ರೀತಿ ಇದ್ರೆ ನೀವು ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ, ನೀವು ಕಳಿಗೆ ಇರೋದಿಲ್ಲ, ಕಸ ತೆಗೆದಿಲ್ಲ, ಬಂಡವಾಳ ಹಾಕಿಲ್ಲ, ಕಬ್ಬಿನಿಂದ್ರೆ ಬೈ ಪ್ರಾಡಕ್ಟ್ ಇತ್ನಾಲ ಸ್ಪ್ರೀಟ್ ರೆಡಿಯಾಗಿ ಹೋಗ್ತೈತೆ, ನೀವು 1,000 ಕೊಡ್ರಿ. ನರೇಂದ್ರ ಮೋದಿ ಅವರು ಅಲ್ಲಿ 50% ಹೋಗ್ತೈತಿ, ಇದ್ರೊಳಗೆ ಇಬ್ಬರಿಗೂ 50-50, ಅವ್ರು 1,000 ಕೊಡ್ರಿ. 10-25 ಇದ್ದು 9.5 ಮಾಡಿರಿ ಎರಡೂ ಸರ್ಕಾರ ಮೇಲೆ. ಅದಕ್ಕಾಗಿ ನಾಳೆ ಲಕ್ಷಾಂತರ, ಸುಮಾರು ಈ ರಾಜ್ಯದಾಗ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬರ್ತಾವೋ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸೈನಿಕರು, ನ್ಯಾಯವಾದಿಗಳು ಎಲ್ಲರೂ ಕೂಡ ಇವತ್ತು ನಾಡಿನ ಜನ ಅನ್ನದಾತರನ್ನ, ಕಬ್ಬು ಬೆಳೆಗಾರನ ಉಳಿಸಾಕ ಬೀದಿಗೆ ಬರತ್ತಾರ. ಸರ್, ಈಗ
ಸರ್, ಈಗ ಸಿ ಎಮ್ ಅವರು ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆನೂ ಸಭೆ ಮಾಡ್ತೀನಿ, ನೀವು ಬನ್ನಿ 10ರಿಂದ 20 ರೈತರು ಬನ್ನಿ ಸಭೆ ಮಾಡೋಣ ಅಂತ ಹೇಳಿದರು. ಈ ವಿಚಾರವಾಗಿ ಈ ವಿಚಾರವಾಗಿ ಇದು ಜನಾಂದೋಲನ ಆಗಿದೆ. ಈಗ ಇದು ನಾವು 500 ಮಂದಿ ಕೆಲ ಕೂತಾಗ ಚಳವಳಿಯನ್ನು ಹತ್ತೋಟಿಗೆ ತೊಗೊಂಡು ನಾವು ಹೋಗ್ಬೋದಾಗಿತ್ತು. ಇವತ್ತು ಆ ಸಂದರ್ಭ ಉಳಿದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಲಕ್ಷಾಂತರ ಜನಾಂದೋಲನ ಮಾಡತ್ತಾರೋ. ಆ ಜನಾಂದೋಲನದಾಗ ತೀರ್ಮಾನ ಆಗ್ಬೇಕಾಕತಿ. 200 ರೂಪಾಯಿ ಕಬ್ಬಿನ ಬೆಲೆ ಎಲ್ಲಿ ಫಿಕ್ಸ್ ಆಯಿತು? ಗುರ್ಲಾಪುರದಾಗ ಫಿಕ್ಸ್ ಆಯಿತು. ಗುರ್ಲಾಪುರದ ವೇದಿಕೆ ಒಳಗೆ 200 ರೂಪಾಯಿ ಫಿಕ್ಸ್ ಆಗೈತೆ. ಇನ್ನೂ ಕೂಡ ಸರ್ಕಾರ ಒಂದು ಟನ್ನಿಗೆ 1,000 ರೂಪಾಯಿ ಕೇಳಿದ್ವು. ಅವ್ರು ಏನು ಕೊಡ್ತಾರೋ ಅನ್ನೋದ ಇಲ್ಲಿ ಗುರ್ಲಾಪುರದಾಗ ಅಧಿಕೃತವಾಗಿ ಘೋಷಣೆ ಮಾಡಲಿ ಜಿಲ್ಲಾಧಿಕಾರಿ ಬಂದು ಹೇಳಿ, ಏನು ತೊಂದರೆ ಇಲ್ಲ. ಸರ್, ಈಗ ಇವತ್ತು ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು, ಯಾರ್ಯಾರು ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ? ಇವತ್ತು ವಿಶೇಷವಾಗಿ ನಮ್ಮ ಈ ಭಾಗದ ಮುಗುಳು ಕೂಡ ಮಠ ಅನ್ನುವಂಥದ್ದು ಸುಮಾರು 360 ಮಠ ಇರತಕ್ಕಂಥ ಒಂದು ದೊಡ್ಡ ಮಠಾಧೀಶರು ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳ ಸುಮಾರು 10,000 ಸಂಖ್ಯೆಯಲ್ಲಿ ಅವರ ಬೈಕ್ ರ್ಯಾಲಿ ಮುಖಾಂತರ ಬರತ್ತಾರೋ. ನಮ್ಮ ರೈತ ಸಂಘದ ಸಂಸ್ಥಾಪಕರು ನಂಜನಸ್ವಾಮಿ ಅವರ ಪುತ್ರಿಯವರಾಗಿರ್ತಕ್ಕಂಥ ಚುಕ್ಕಿ ನಂಜನಸ್ವಾಮಿ ಅವರು ಬರ್ತಾ ಇದ್ದಾರೆ. ಶಿವಮೊಗ್ಗ KT ಗಂಗಾಧರ್ ಬರ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದಿಂದ, ಮೈಸೂರಿನಿಂದ ವಿದ್ಯಾಸಾಗರ್ ರಾಮೇಗೌಡ ಬಂದರು, ಮನುಸ್ವಾಮಯ್ಯ, ಹಾಗೆ ಹಲವಾರು ರಾಜ್ಯದಿಂದ ಎಲ್ಲ ರೈತರು ಕೂಡ ಭಾಗವಹಿಸಿದರು. ಇನ್ನೂ ಕೂಡ ಭಾಳಷ್ಟು ರೈತಪರ ಸಂಘಟನೆಗಳು, ಜನಪರ ಸಂಘಟನೆಗಳು, ವಕೀಲರು, ನ್ಯಾಯಾಧೀಶರು, ನಾಡಿನ ಎಲ್ಲ ಸ್ವಾಮೀಜಿಗಳು ಕೂಡ ಇವತ್ತು ನಾಡಿನ ಎಲ್ಲ ಸ್ವಾಮೀಜಿಗಳು ಕೂಡ ಮನಸ್ಸು ಮಾಡ್ಯಾರು. ಬೀದಿ ಒಳಗೆ ರೈತರು ಕೂತಾರೋ. ರೈತರಿಗೆ ಹಣ್ಣಿದ್ರೆ ಇಡೀ ನಾಡಿನ ರೈತರು ಮಠಮಣಿಗಳು ನಡೀತಾವೆ. ಇವತ್ತು ನಾವು ಅವ್ರ ಜೊತೆ ನಿಲ್ಲಬೇಕು, ಅವ್ರ ಜೋಡಿ ರಸ್ತೆ ಒಳಗೆ ಹೋರಾಟ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಣ, ಆದರೆ ರೈತರಿಗೆ ನ್ಯಾಯ ಸಿಗಲಿ ಅನ್ನುವಂಥ ತೀರ್ಮಾನ ಕೂಡ ಅವ್ರು ಮಾಡಿದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.